ಬೋಟಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಅವ್ರಿಗೆ ಆಸ್ಪತ್ರೆಗೆ ತಗೊಂಡೋಗಿ ಹಾಕಿದ್ರೆ ಆಸ್ಪತ್ರೆಯ ಸಂಪೂರ್ಣವಾದಂಥ ಚಿಕಿತ್ಸೆ ವೆಚ್ಚವನ್ನು ನಾವು ಕೊಡ್ತಾ ಇದ್ದೇವೆ. ಅವರು ಪರ್ಮನೆಂಟ್ ಆಗಿ ಕೈ ಕಾಲು ಏನಾದರೂ ಕಳ್ಕೊಂಡ್ರೆ ಅವರಿಗೂ ಶಾಶ್ವತವಾಗಿ ಏನಾದರೂ ಇಟ್ಕೊಂಡು ಇರಲಿ ಅನ್ನೋದು ಒಂದು 3.5 ಲಕ್ಷದವರೆಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೆಲ್ಲ ನಿಮ್ಮ ಮುಖಂಡರ ಹತ್ರ ಕೇಳಿಕೊಂಡು ಮೀನುಗಾರರ ಪರಿಸ್ಥಿತಿಯನ್ನು ನೋಡಿ ಮೀನುಗಾರರಿಗೆ ಪೂರಕವಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಕಡೆ ಅಲ್ಲಿ 49.5 ಕೋಟಿ ರೂಪಾಯಿನ ವರ್ಕ್, ಅದು ಗುದ್ಲಿನೂ ಪೂಜೆ ಮಾಡಲಿಲ್ಲ ನಾನು, ಮಾಡಿ ಮೊದಲೇ ಅಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಾನು, ಅದು ಪೂಜೆನೂ ಮಾಡಲಿಲ್ಲ. ಇದು ಏನು ನಮ್ಮದು 50% ನಮ್ಮದು 50% ಸೆಂಟ್ರಲ್ದು ಆದ್ದರಿಂದ, ಮತ್ತು ಇಲ್ಲಿ ಶಾಸಕರು ನಮ್ಮ MP ಅವರು ಎಲ್ಲರೂ ಸೇರ್ಕೊಂಡು ಮಾಡುವ, ಮತ್ತೆ ಏನಾದರೂ ಮಂಗಳೂರಿಗೆ ತರುವಂಥದ್ದು ಏನಾದರೂ ಆದರೆ ಅವರು ಸಹಕಾರ ಮಾಡಲಿ, ಅವರು ಸಂಪೂರ್ಣವಾದಂಥ ಸಹಾಯ ಸಹಕಾರ ಇರಲಿ, ಮೀನುಗಾರರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಪೂಜೆಯನ್ನು ಇಟ್ಕೊಂಡಿದ್ದೇನೆ. ಇಲ್ಲಾಂದರೆ ಮಾಡಿ ಅಂದರೆ ಮೊದಲೇ ನಮಗೆ ಕೆಲಸ ಆಗಬೇಕು, ಮೀನುಗಾರರಿಗೆ ಅನುಕೂಲ ಆಗಬೇಕು, ಇಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನಮ್ಮದಿಲ್ಲ. ಈಗ ಮತ್ತೆ ಪುನಃ ಈಗ ನಾವು ಏನು 2 ಕಡೆ ಕೆಲಸ ಮಾಡಿದ್ರು, ಏನು ಮಂಗಳೂರು ಸಮಸ್ಯೆ 25% ಮಾತ್ರ ಪರಿಹಾರ, ಮತ್ತೆ 75% ಸಮಸ್ಯೆ ಇದೆ. ನಾನು ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದೆ.